ಸಂಡೂರು ತಾಲೂಕು ಗಣಿ ಅದಿರು ಸಾಗಣೆ ಗುತ್ತಿಗೆದಾರರ ಸಂಘದ ವತಿಯಿಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಗಣಿ ಕಂಪನಿಗಳು 2024ರ ಇಂಡಸ್ಟ್ರಿಯಲ್ ಪಾಲಿಸಿ ಹಾಗೂ ಎಂಎಂಡಿಆರ್ ಕಾಯ್ದೆ ನಿಯಮಗಳನ್ನು ಪಾಲಿಸದಿರುವ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಲಾಯಿತು. ಸಂಘದ ಅಧ್ಯಕ್ಷ ಟಿ ಜಯಣ್ಣ ನಾವಲೂಟಿ ಮಾತನಾಡಿ, ಗಣಿ ಕಂಪನಿಗಳು ಸ್ಥಳೀಯರನ್ನ ಕಡೆಗಣಿಸುತ್ತಿರುವುದಾಗಿ ಆರೋಪಿಸಿದರು. ಅದಿರು ಸಾಗಾಣಿಕೆ ದರ ನಿಗದಿಯಲ್ಲಿ ಹೊಸಪೇಟೆ, ಬಳ್ಳಾರಿ ಹಾಗೂ ಕೊಪ್ಪಳ ಭಾಗಗಳಲ್ಲಿ ಜಿಂದಾಲ್ ಕಾರ್ಖಾನೆಯವರು ಅನುಸರಿಸುವ ಮಾದರಿಯಂತೆ ಸಮಾನ ದರ ನಿಗದಿ ಮಾಡಬೇಕು ಎಂದು ಆಗ್ರಹಿಸಿದರು. ಎಂಎಂಡಿಆರ್ ಕಾಯ್ದೆ ಪ್ರಕಾರ ಲಾರಿ ಮಾಲೀಕರು ಹಾಗೂ ಸಾಗಾಣಿಕೆದಾರರಿಗೆ ನ್ಯಾಯಸಮ್ಮತ ದರ ನಿಗದಿ ಮಾಡಬೇಕೆಂದರು. ಸಂಡೂರು ತಾಲೂಕಿನ ಗಣಿಗಳಿಂದ ಅದಿರು ಖರೀದಿಸುವ ಕಾರ್ಖಾನೆಗಳು ಸ್ಥಳೀಯರಿಗೆ ಆರೋಗ್ಯ, ಶಿಕ್ಷಣ ಹಾಗೂ ಮೂಲಭೂತ ಸೌಲಭ್ಯ ಒದಗಿಸುವಲ್ಲಿ ವಿಫಲವಾಗಿವೆ ಎಂದು ದೂರಿದರು. ಮುಂದಿನ ದಿನಗಳಲ್ಲಿ ಸಂಡೂರು ತಾಲೂಕಿನ ಹಿತದೃಷ್ಟಿಯಿಂದ ಕಾರ್ಯನಿರ್ವಹಿಸಬೇಕೆಂದು ಒತ್ತಾಯಿಸಿದರು. ಸ್ಥಳೀಯ ನಿರುದ್ಯೋಗಿ ಯುವಕರಿಗೆ ಉದ್ಯೋಗಾವಕಾಶ ನೀಡಬೇಕು. ಜೊತೆಗೆ ಅದಿರು ಸಾಗಾಣಿಕೆಯಲ್ಲಿ ಸ್ಥಳೀಯ ಟ್ರಾನ್ಸ್ಪೋರ್ಟರ್ಗಳಿಗೆ ಮೊದಲ ಆದ್ಯತೆ ನೀಡಬೇಕು ಹಾಗೂ 2024ರ ಇಂಡಸ್ಟ್ರಿಯಲ್ ಪಾಲಿಸಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಹೇಳಿದರು. ಸಂಡೂರಿನ ಗಣಿಗಳಿಂದ ಖರೀದಿಸಿದ ಅದಿರನ್ನ ಹೊರ ಜಿಲ್ಲೆಗಳ ಕಾರ್ಖಾನೆಗಳಿಗೆ ಸಾಗಿಸುವ ವೇಳೆ ಸಂಪೂರ್ಣವಾಗಿ ಸ್ಥಳೀಯ ಸಾಗಾಣಿಕೆದಾರರನ್ನೇ ಬಳಸಬೇಕು. ಸಾಗಾಣಿಕೆ ಬಿಲ್ ಸಲ್ಲಿಸಿದ 30 ದಿನದೊಳಗೆ ಪಾವತಿ ಮಾಡಬೇಕು ಎಂದು ಒತ್ತಾಯಿಸಿದರು. ಹಿಂದೆ ಹೊರ ಜಿಲ್ಲೆಗಳ ಸಾಗಾಣಿಕೆದಾರರು ಜಿಲ್ಲೆಯ ಲಾರಿ ಮಾಲೀಕರಿಗೆ ಕಡಿಮೆ ದರ ನೀಡಿದ್ದು ಪಾವತಿ ವಿಳಂಬ ಮಾಡಿರುವ ಘಟನೆಗಳನ್ನು ಉಲ್ಲೇಖಿಸಿ ಇಂಥವರಿಗೆ ಅವಕಾಶ ನೀಡಬಾರದು ಎಂದು ಹೇಳಿದರು. ಕಾರ್ಖಾನೆಗಳು ಸಿಎಸ್ಆರ್ ಚಟುವಟಿಕೆಗಳನ್ನು ಸಂಡೂರು ತಾಲೂಕಿನಲ್ಲಿ ಸಮರ್ಪಕವಾಗಿ ಜಾರಿಗೊಳಿಸಿಲ್ಲ ಎಂದು ಆರೋಪಿಸಿದರು. ಗಣಿ ಪ್ರದೇಶದಿಂದ ಸಾಗುವ ಲಾರಿಗಳಿಂದ ಉಂಟಾಗುತ್ತಿರುವ ಧೂಳು, ಶಬ್ದ ಹಾಗೂ ಪರಿಸರ ಮಾಲಿನ್ಯದಿಂದ ಜನರು ಅಸ್ತಮಾ, ಕಿಡ್ನಿ ಹಾಗೂ ನರ ಸಂಬಂಧಿತ ಕಾಯಿಲೆಗಳಿಗೆ ಒಳಗಾಗುತ್ತಿದ್ದಾರೆ. ರಸ್ತೆ ಅಪಘಾತಗಳು ಹೆಚ್ಚಾಗುತ್ತಿದ್ದು, ಈ ಕುರಿತು ಕಾರ್ಖಾನೆಗಳು ಯಾವುದೇ ಹೊಣೆ ಹೊತ್ತಿಲ್ಲ ಎಂದು ಕಿಡಿಕಾರಿದರು. ಕಾರ್ಖಾನೆ ಮಾಲೀಕರು ಯಾವುದೇ ಒತ್ತಡಕ್ಕೆ ಮಣಿದು ಕಡಿಮೆ ದರದಲ್ಲಿ ಸಾಗಾಣಿಕೆ ಮಾಡುವವರಿಗೆ ಅವಕಾಶ ನೀಡಬಾರದು ಹಾಗೂ ನಿಗದಿತ ದರದಲ್ಲಿ ವ್ಯತ್ಯಾಸವಾಗದಂತೆ ನೋಡಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಇಲ್ಲಿ ಕಷ್ಟ ಸುಖಗಳು ಅನುಭವಿಸ್ತಕ್ಕಂಥವ್ರು ನಾವು. ಇಲ್ಲಿ ಪರಿಸರ ಮಾಲಿನ್ಯ ಆಗ್ತದೆ, ಶಬ್ದ ಮಾಲಿನ್ಯ ಆಗ್ತದೆ, ಧೂಳು ಬರ್ತದೆ, ಅಪಘಾತಗಳು ಸಂಭವಿಸ್ತವೆ. ಇಲ್ಲಿ ಅಪಘಾತಗಳಲ್ಲಿ ಸಾಯ್ತಕ್ಕಂಥವ್ರು ನಾವು. ಶಬ್ದ ಮಾಲಿನ್ಯ, ಧೂಳು, ಪರಿಸರದಿಂದ ಆಗ್ತಕ್ಕಂಥ ತೊಂದರೆಗಳಿಂದ ಹಲವಾರು ಕಾಯಿಲೆಗಳಿಗೆ ತುತ್ತಾಗಿ ಇಲ್ಲಿ ನರಕಯಾತನೆ ಅನುಭವಿಸ್ತಕ್ಕಂಥವ್ರು ನಾವು. ನಮಗೂ ಕೂಡ ಟ್ರಾನ್ಸ್ಪೋರ್ಟ್ ಕೊಡ್ರಿ ಅಂತ ಹಲವಾರು ಸಾರಿ ನಾವು ಮನವಿ ಪತ್ರಗಳನ್ನು ಕೊಟ್ಟಿವಿ. ಕೆಲವು ಫ್ಯಾಕ್ಟ್ರಿಗಳನ್ನು ನಮ್ಮನ್ನ ಗೇಟ್ನಿಂದ ಒಳಗಡೆ ಹೋಗಕ್ ಬಿಟ್ಟಿಲ್ಲ. ಗೇಟ್ನಲ್ಲೇ ಸೆಕ್ಯೂರಿಟಿ ಕಳಿಸಿ ಸೆಕ್ಯೂರಿಟಿ ಮುಖಾಂತರ ನಮ್ಮ ಮನವಿ ಪತ್ರ ತಗೊಂಡಾರ. ಅದಕ್ಕೆ ಇವತ್ತಿನವರೆಗೂ ರಿಯಾಕ್ಷನ್ ಇಲ್ಲ. ನಾವು ಉದಾಹರಣೆಗೆ 2022ನೇ ಇಸ್ವಿನಲ್ಲಿ ಆಲ್ಮೋಸ್ಟ್ ಎಲ್ಲಾ ಫ್ಯಾಕ್ಟ್ರಿಗಳಿಗೆ ಕೊಟ್ಟು ಬಂದಿದ್ವಿ. ಇಲ್ಲಿವರೆಗೂ ಕೂಡ ಯಾರು ಟ್ರಾನ್ಸ್ಪೋರ್ಟ್ ಕೊಡ್ತಾ ಇಲ್ಲ. ಇದಕ್ಕೆ ಬಹಳಷ್ಟು ಕಾರಣಗಳು ಅದಾವ. ಕೆಲವರು ಭ್ರಷ್ಟಾಚಾರಿಗಳು ಅವ್ರು ದುಡ್ಡು ಗಳಿಸಕ್ ಮಾಡಿರ್ತಕ್ಕಂಥ ಒಂದು ಕೆಲಸಗಳಿಂದ ಕೂಡ ಇವತ್ತು ಸ್ಥಳೀಯರಿಗೆ ಟ್ರಾನ್ಸ್ಪೋರ್ಟ್ ಸಿಕ್ಕರೆ ಏನಾಗ್ತದೆ ಅಂದ್ರೆ ಕೆಲವರು ದುಡ್ಡು ತಿನ್ನೋರಿಗೆ ಅವಕಾಶ ಇರೋದಿಲ್ಲ. ಲೋಕಲ್ ಅವ್ರು ಯಾರಿಗೆ ದುಡ್ಡು ಕೊಡೋದಿಲ್ಲ ಅನ್ನೋ ಕಾರಣಕ್ಕೆ ಈ ಬಳ್ಳಾರಿ, ಹೊಸಪೇಟೆ, ಕೊಪ್ಪಳದವ್ರು ಯಾರಾದ್ರೆ ಕರೆಸಿ ನಮ್ಗೆ ಅಲ್ಲಿ ಕೊಡ್ತಾರೆ, ನಾವೇನೋ ಬದುಕ್ತೀವಿ ಅಂತೇಳಿ ಇಂಥ ಒಂದು ಕಾರಣಗಳಿಂದ ಕೆಲವರು ಇಲ್ಲಿಯವರೆಗೆ ನಮ್ಮ ಈ ಪರಿಸ್ಥಿತಿಗಳನ್ನು ತಂದಿದ್ದಾರೆ. ಹಾಗಾಗಿ ಇನ್ನು ಮುಂದೆ ನಾವು ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ವತಿಯಿಂದ ಒಂದು ಅಜೆಂಡಾವನ್ನ ನಾವು ನಿರ್ಮಾಣ ಮಾಡಿದೀವಿ. ಯಾಕಂದ್ರೆ ನಮಗೂ ಕೂಡ ಇಲ್ಲಿ ಬದುಕಲಿಕ್ಕೆ ಹಕ್ಕು ಇದೆ, ಅವಕಾಶ ಇದೆ. ಇವತ್ತು ನಾವು ಹಾಗಾಗಿ ಎಲ್ಲಾ ಫ್ಯಾಕ್ಟ್ರಿಗಳಿಗೆ ನಾವು ಇವತ್ತು ತಮ್ಮ ಮುಖಾಂತರ ಎಲ್ಲಾ ಫ್ಯಾಕ್ಟ್ರಿಗಳ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ಸ್ಥಳೀಯರಿಗೆ ಭಾಗಶಃ ಅಂದ್ರೆ 80% ವರೆಗೆ ನಾವು 100% ನಮಗೆ ಕೊಡ್ಬೇಕಂತ ಕೇಳ್ತೀವಿ. ಇವತ್ತು ಯಾರು ಕೂಡ ಇವತ್ತು ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥವ್ರು ಗಣಿ ಬಾಧಿತ ಪ್ರದೇಶಗಳಲ್ಲಿದ್ದು ಗಣಿಗಳ ಕಷ್ಟ ಸುಖಗಳನ್ನು ಅನುಭವಿಸ್ತಕ್ಕಂಥವ್ರು ಅಲ್ಲ. ಬೇಡ, ಅಲ್ಲಿ ಫ್ಯಾಕ್ಟ್ರಿಗಳಿಗೆ ಏನಾದರೂ ಲ್ಯಾಂಡ್ ಲೂಸರ್ಸ್ ಜಮೀನು ಕೊಟ್ಟಿರ್ತಕ್ಕಂಥವ್ರು ಅಥವಾ ಫ್ಯಾಕ್ಟ್ರಿಗಳ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಹಳ್ಳಿಗಳಲ್ಲಿ ಇರ್ತಕ್ಕಂಥವ್ರು ಕೂಡ ಅಲ್ಲ. ಇದು ಹೊಸಪೇಟೆ, ಬಳ್ಳಾರಿ, ಕೊಪ್ಪಳದ ಸಿಟಿಗಳಲ್ಲಿ ಇರ್ತಕ್ಕಂಥವ್ರು. ಇಲ್ಲಿ ಮೈನ್ಸ್ಗಳು ಕಷ್ಟ ಸುಖನೂ ಇಲ್ಲ, ಅಲ್ಲಿ ಫ್ಯಾಕ್ಟ್ರಿಗಳು ಕಷ್ಟ ಸುಖನೂ ಇಲ್ಲ. ಬಟ್ ಟ್ರಾನ್ಸ್ಪೋರ್ಟ್ ಮಾತ್ರ ಅದು ಯಾವ ರೀತಿ ಅವ್ರಿಗೆ ಕೊಡ್ತಾರೆ ಮಾಡ್ತಾರೆ, ಅವರೇ ದೌರ್ಜನ್ಯಯುತವಾಗಿ ಮಾಡ್ಕೊಂಡು ಹೊಂಟಿದ್ದಾರೆ. ಅದಕ್ಕೆ ನಾವು